ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪ್ರಾನ್ಸ್ ಸುಕ್ಕ ಮಾಡುವ. ಇದು ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ನೀವು ತಿಂದರೆ ಉಂಟಲ್ಲ, ಇದನ್ನು ಖಂಡಿತ ಮರೆಯುವುದಿಲ್ಲ. ರುಚಿ ಮಾತ್ರ ಇದರದ್ದು ಅಷ್ಟು ಚೆನ್ನಾಗಿ ಆಗ್ತದೆ. ಒಮ್ಮೆ ತಿಂದರೆ ನೀವು ಬಿಡಲಿಕ್ಕಿಲ್ಲ. ಮತ್ತೆ ಎಷ್ಟು ಸಿಂಪಲ್ ಗೊತ್ತುಂಟ ಮಾಡಲಿಕ್ಕೆ ಸಹ. ಈಗ ಪ್ರಾನ್ಸ್ ಎಲ್ಲ ಸಿಗ್ತದಲ್ಲ ಹೆಚ್ಚಾಗಿ, ಒಮ್ಮೆ ಮಾಡಿ ನೋಡಿ ಆಯಿತಾ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ನಮಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಎಲ್ಲ ಮಾಡಿ ಆಯಿತಾ. ಈಗ ಸುಕ್ಕ ಮಾಡಲಿಕ್ಕೆ 1 ಕಪ್ ಪ್ರಾನ್ಸ್ ತೆಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಕ್ಲೀನ್ ಮಾಡುವಾಗ ಅದರ ಬೆನ್ನ ಹಿಂದೆ ಒಂದು ಕಪ್ಪಾಗಿ ಇದು ಬರ್ತದೆ, ಅದನ್ನು ಸಹ ತೆಗೀರಿ ಆಯಿತಾ. ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಮಾಡೋದು ಹೇಗೆ ಅಂತ ನೋಡುವನ. ಈಗ ಒಂದು ಬಾಣಲೆಗೆ ಅರ್ಧ ಚಮಚ ಮೆಂತೆ ಆಯಿಲ್ ಹಾಕದೆ ಫ್ರೈ ಮಾಡಬೇಕಾಯ್ತಾ. ಆಯಿಲ್ ಹಾಕ್ಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡಿ. ಈಗ ಸ್ವಲ್ಪ ಕೆಂಪಾಗಲಿ. ಕೆಂಪಾಯ್ತಲ್ಲ ಸ್ವಲ್ಪ, ಆಮೇಲೆ 1/4 ಚಮಚ ಸಾಸಿವೆ. ಈಗ ಅದು ಆಮೇಲೆ ಅರ್ಧ ಚಮಚ ಜೀರಿಗೆ ಚೆನ್ನಾಗಿ ಫ್ರೈ ಆಗಲಿ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುವವರು ನಮಗೊಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು 2-3 ಚಮಚದಷ್ಟು ಕೊತ್ತಂಬರಿ ಒಟ್ಟಿಗೆ ಹುರಿಯಿರಿ ಆಯಿತಾ ಚೆನ್ನಾಗಿ. ಈಗ ಒಂದು 10 ಬ್ಯಾಡಗಿ ಮೆಣಸು, ಒಂದು 2-3 ಗಿಡ್ಡ ಮೆಣಸು ಒಟ್ಟಿಗೆ ಮಿಕ್ಸ್ ಹಾಕಿ ಇದು ಸಹ ಆಯಿಲ್ ಹಾಕದೆ ಫ್ರೈ ಮಾಡಿ ಬಿಸಿ ಮಾಡಿ ಆಯಿತಾ. ಈಗ ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಸಣ್ಣ ತೆಂಗಿನಕಾಯಿ ಸಾಕು, ಒಂದು ಗಡಿ ಸಾಕು. ಈಗ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ, ಈಗ ಹುಡಿ ಮಾಡಿ. ಈಗ ಒಂದು ಬಾಣಲೆಗೆ ಅರ್ಧ ಕಪ್ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ 2 ನೀರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿದು ಕೆಂಪಾಗಬೇಕು. ಜಾಸ್ತಿ ಕೆಂಪಾಗುವವರೆಗೆ ಬೇಡ, ಸ್ವಲ್ಪ ಚೆನ್ನಾಗಿ ಹುರಿಯಿರಿ ಇದನ್ನು ಆಯಿಲಲ್ಲಿ. ಆಮೇಲೆ ಸ್ವಲ್ಪ ಬೇವು ಸೊಪ್ಪು ಹಾಕಿ ಒಳ್ಳೆ ಘಮ ಬರ್ತದೆ. ಈಗ ಅದಕ್ಕೆ ಪ್ರಾನ್ಸನ್ನು ಆ್ಯಡ್ ಮಾಡುವ. ಇದೇ ಥರ ಮಾಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಇದು ಎಲ್ಲರೂ ಸಹ ಇಷ್ಟಪಡ್ತಾರೆ, ಮಕ್ಕಳಿಗಂತೂ ತುಂಬ ಇಷ್ಟ ಇದು ಆಯಿತಾ. ಈಗ ಅದಕ್ಕೆ 1 ಚಮಚ ಅರಶಿನ ಹುಡಿಯನ್ನು ಹಾಕುವ, ಇಲ್ಲದ್ರೆ ಅದರ ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಅದಕ್ಕೆ. ಈಗಲೇ ಹಾಕಬೇಕು ಅರಶಿನ ಹುಡಿ. ಈಗ ಚೆನ್ನಾಗಿ ಅದು ಬೇಯಬೇಕು. ಆಯಿಲಲ್ಲಿ ನೀರು ಹಾಕಲಿಕ್ಕಿಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು 1 ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ಈಗ ಇದು 5 ನಿಮಿಷ ಬೇಯಬೇಕಾ ಆಯಿತಾ. ಚೆನ್ನಾಗಿ ಬೇಯಲಿ. ಅಷ್ಟರ ತನಕ ಮಸಾಲೆಯನ್ನು ಪುಡಿ ಮಾಡುವ ನಾವು. ನೀರು ಹಾಕದೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ, ನೀರು ಹಾಕಲಿಕ್ಕಿಲ್ಲ. ಎಲ್ಲ ಮಸಾಲೆ ಹುಡಿ ಆದಮೇಲೆ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಸೇರಿಸಿ ಹುಡಿ ಮಾಡಬೇಕು. ನೋಡಿ ಅಂತ ಈ ಥರ ಬರ್ತದೆ, ಈ ಥರ ಆಗ್ತದೆ. ಆಮೇಲೆ 5 ನಿಮಿಷ ಇದು ಬೆಂದ ಮೇಲೆ ಮಸಾಲೆಯನ್ನು ಅದಕ್ಕೆ ಸೇರಿಸುವ. ಇದು ತುಂಬ ಈಸಿ ಮಾಡಲಿಕ್ಕೆ, ಮಾತ್ರ ಬೇಗನೆ ಆಗ್ತದೆ ಆಯಿತಾ. ನೋಡಿ ಅಂತ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ಇದರ ರುಚಿ ಉಂಟಲ್ಲ, ನೀವು ಯಾವತ್ತೂ ಸಹ ಮರೀಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ಆಗ್ತದೆ. ಒಮ್ಮೆ ಮಾಡಿ ನೋಡ್ತೀರಾ, ಟ್ರೈ ಮಾಡ್ತೀರಲ್ಲ. ಈಗ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗಲಿ ಮಸಾಲೆ ಎಲ್ಲ ಚೆನ್ನಾಗಿ. ಫ್ರೈ ಆಗಲಿ ಇದು.
ಸಣ್ಣ ಗ್ಯಾಸ್ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಬೇಕಂತ ಇಲ್ಲ, ಹಾಕಿದರೆ ಸಹ ಆಗ್ತದೆ. ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ನೀವು ಖಂಡಿತ ಇದು ಇಷ್ಟಪಡ್ತೀರಿ. ಮಾಡಿ ಒಮ್ಮೆ ನೋಡಿ ಆಯಿತಾ, ಟ್ರೈ ಮಾಡಿ. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಇಷ್ಟರ ತನಕ ನೋಡ್ತಾ ಇದ್ದೀರಿ ಎಲ್ಲರಿಗೂ ಸಹ ನಾನು ಥ್ಯಾಂಕ್ ಯು ಅಂತ ಹೇಳ್ತೇನೆ. ಬಾಯ್. ಯಾವಾಗಲೂ ಚಾನಲ್ ನೋಡ್ತಾ ಇರಿ ಆಯಿತಾ. ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ದೇನೆ ಅಡುಗೆ ಮಾಡಲಿಕ್ಕೆ. ನಿಮಗೆ ಫಸ್ಟ್ ಟೈಮ್ ಕಲಿಯುವಿರಿ ಆದರೆ ನಮ್ಮ ಚಾನಲನ್ನು ನೋಡಿ ಕಲೀರಿ ಆಯಿತಾ. ಆಗ ನೀವು ಒಳ್ಳೆ ಕುಕ್ ಆಗ್ತೀರಿ ಆಯಿತಾ. ಥ್ಯಾಂಕ್ ಯು. ಬಾಯ್.